ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಟ್ಸ್ ಕನ್ನಡ ಚಾನಲ್ಗೆ. ನಾನು ನಿಮ್ಮ ಮಂಜುನಾಥ್. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದು ದೊಡ್ಡ ಬದಲಾವಣೆ ಇದೆ. ಸೊ ಇನ್ನು ಮುಂದೆ ಗೃಹಲಕ್ಷ್ಮಿ ಸಂಘ ಅಂತೇಳ್ಬಿಟ್ಟು ಹೊಸ ಒಂದು ಸಂಘನ ತೆರೆಬೇಕಂತೇಳ್ಬಿಟ್ಟು ಈಗಾಗಲೇ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವೆ ಆದಂಥ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇದ್ದಾರೆ. ಹಾಗಿದ್ರೆ ಬನ್ನಿ, ಏನಕ್ಕೋಸ್ಕರ ಈ ಒಂದು ಸಂಘನ ತೆರೀತಾ ಇರೋದು, ಈ ಸಂಘದಿಂದ ಏನೇನು ಅನುಕೂಲಗಳಿದೆ ಅಂತೇಳ್ಬಿಟ್ಟು ಕಂಪ್ಲೀಟ್ ಆದಂಥ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದರ ಜೊತೆಗೇ ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತಿನ ಹಣ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ. ಅದ್ರ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನು ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಕಂಪ್ಲೀಟ್ ಆದಂಥ ಮಾಹಿತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುವಂಥ ಪ್ರಯತ್ನ ಮಾಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ. ನೀವಿನ್ನೂ ಯಾರ್ಯಾರು ಹೊಸಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸ್ನೇಹಿತರೆ, ನೀವು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡೋದ್ರಿಂದ ಇದೇ ರೀತಿಯಾದಂಥ ಒಳ್ಳೊಳ್ಳೆ ಕಂಟೆಂಟ್ ಇರುವಂಥ ವಿಡಿಯೋಗಳನ್ನು ನಿಮ್ಮ ಮುಂದೆ ತರಲಿಕ್ಕೆ ನನಗೆ ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವರಿಗೂ ಕೂಡ ಈ ವಿಡಿಯೋದಿಂದ ಒಂದಿಷ್ಟು ಉಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ. ಸ್ನೇಹಿತರೆ, ಇನ್ನು ಮುಂದೆ ಹೊಸ ಒಂದು ಗೃಹಲಕ್ಷ್ಮಿ ಸಂಘ ಅಂತೇಳ್ಬಿಟ್ಟು ಸ್ಥಾಪನೆನ ಮಾಡಬೇಕು ಅಂತೇಳ್ಬಿಟ್ಟು ಈಗಾಗಲೇ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಚಿಂತನೆನ ನಡೆಸಿದ್ದಾರೆ. ಸೊ ಮಾಧ್ಯಮದ ಮೂಲಕ ಇದನ್ನು ತಿಳಿಸಿದ್ದಾರೆ, ಅವರ ಒಂದು ಅಭಿಪ್ರಾಯನ ತಿಳಿಸಿದ್ದಾರೆ. ಗೃಹಲಕ್ಷ್ಮಿ ಸಂಘ ಅಂತೇಳ್ಬಿಟ್ಟು ಒಂದು ಸಂಘನ ಕ್ರಿಯೇಟ್ ಮಾಡಬೇಕು ನಾವು. ಸೊ ಈ ಒಂದು ಸಂಘದಿಂದ ಸಾಕಷ್ಟು ಉಪಯೋಗಗಳಾಗುತ್ತೆ. ಮಹಿಳೆಯರಿಗೆ ಸಾಲ ಸಿಗುತ್ತೆ, ಕಡಿಮೆ ಬಡ್ಡಿ ದರದಲ್ಲಿ ಸಾಲನ ನಾವು ಸರ್ಕಾರದ ಕಡೆಯಿಂದ ಕೊಡ್ತೀವಿ. ಈಗಾಗಲೇ ಶ್ರೀಶಕ್ತಿ ಸಂಘ ಯಾವ ರೀತಿಯಾಗಿ ನಡೀತಾ ಇದೆಯೋ ಅದೇ ರೀತಿಯಾಗಿ ಇದು ಕೂಡ ಕಡಿಮೆ ಬಡ್ಡಿಯಲ್ಲಿ ಮಹಿಳೆಯರಿಗೆ ಆರ್ಥಿಕವಾಗಿ ಬಲಪಡಿಸೋದಕ್ಕಂತೇಳ್ಬಿಟ್ಟು ನಾವು ಕೊಡ್ತಾ ಇದ್ದೀವಿ. ಸೊ ಈ ಒಂದು ಸಂಘಕ್ಕೆ ನೀವು ಪ್ರತಿ ವಾರ ಕೂಡ ಹಣನ ಕಟ್ಬೋದು. ಸೊ ಹಣ ಕಟ್ಟೋದ್ರಿಂದ ಮಹಿಳೆಯರಿಗೂ ಕೂಡ ಉಳಿತಾಯ ಆಗುತ್ತೆ. ಜೊತೆಗೆ ಸಾಲ ಏನಾದರೂ ಬೇಕಂತ ಹೇಳಿದ್ರು ಕೂಡ ನಾವು ಸಾಲ ಕೊಡ್ತೀವಿ. ಸೊ ಅದರಲ್ಲೂ ಕೂಡ ಕಡಿಮೆ ಬಡ್ಡಿಯಲ್ಲಿ ಕೊಡ್ತೀವಿ. ಹಾಗಾಗಿ ಮಹಿಳೆಯರಿಗೆ ಇದರಿಂದ ಸಾಕಷ್ಟು ಉಪಯೋಗಗಳಾಗುತ್ತೆ ಅಂತೇಳ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಚಿಂತನೆ ಆಗಿದೆ. ಸ್ನೇಹಿತರೆ, ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಸ್ಟಾರ್ಟ್ ಆಗಿ 2 ವರ್ಷ ಆಗ್ತಾ ಬಂತು. 2 ವರ್ಷ ಆದರೂ ಕೂಡ ನಿಮಗೆ ಹತ್ತತ್ರ ಏನಿಲ್ಲ ಅಂದರೂ 40,000 ರೂಪಾಯಿ ಅಕೌಂಟಿಗೆ ಹಣ ಜಮಾ ಆಗಿದೆ. ಕೆಲವೊಬ್ಬೊಬ್ಬರಿಗೆ 40,000 ಆಗಿದೆ, ಕೆಲವೊಬ್ಬೊಬ್ಬರಿಗೆ ಅದಕ್ಕಿಂತ ಕಮ್ಮಿನೂ ಆಗಿರೋದಿದೆ. ಓಕೆ, ಒಟ್ಟಿನಲ್ಲಿ 40,000 ರೂಪಾಯಿ ಇಟ್ಕೊಳ್ಳೋಣ. 40,000 ರೂಪಾಯಿ ನಿಮ್ಮ ಅಕೌಂಟಿಗೆ ಜಮಾ ಆಗಿದೆ. ಸೊ ಜಮಾ ಆಗಿರುವಂಥ ಹಣನ ನೀವೇನು ಮಾಡಿದ್ರಿ, ಯಾವುದೋ ಒಂದು ಖರ್ಚಿಗೆ ಅದನ್ನು ಯೂಸ್ ಮಾಡ್ಕೊಂಡ್ರಿ. ಸೊ ಅದನ್ನು ಉಳಿತಾಯ ಮಾಡಿರೋರೇ ಕಡಿಮೆ, ಅದು ಇದು ಅಂತೇಳ್ಬಿಟ್ಟು ಯಾವುದೋ ಒಂದಕ್ಕೆ ಅದನ್ನು ವೇಸ್ಟಾಗಿ ಖರ್ಚು ಮಾಡಿ ಅದನ್ನ ಹಾಳು ಮಾಡ್ಕೊಂಡಿರ್ತೀರ. ಅದೇ ಗೃಹಲಕ್ಷ್ಮಿ ಸಂಘ ಅಂತೇಳ್ಬಿಟ್ಟು ಒಂದು ಸಂಘನ ಕ್ರಿಯೇಟ್ ಮಾಡಿದ್ರೆ ನಿಮಗೆ ಬರ್ತಿರುವಂಥ ಹಣನ ಮತ್ತೆ ನೀವು ಈ ಸಂಘಕ್ಕೆ ಕಟ್ತೀರ. ಸೊ ಸಂಘಕ್ಕೆ ಕಟ್ಟೋದ್ರಿಂದ ಸಾಕಷ್ಟು ಅನುಕೂಲಗಳಾಗತ್ತೆ. ಅಂದರೆ ಇನ್ನು 3 ವರ್ಷಗಳ ಕಾಲ ನೀವು ಕಟ್ಟೋದ್ರಿಂದ ಸಾಕಷ್ಟು ಹಣ ಏನು ಸರ್ಕಾರದ ಬಳಿ ಉಳ್ಕೊಳ್ಳುತ್ತೆ. ಜೊತೆಗೆ ನೀವು ಕಟ್ಟಿರುವಂಥ ಹಣಕ್ಕೆ ನಿಮಗೆ ಬಡ್ಡಿ ಕೂಡ ಸಿಗುತ್ತೆ. ಅದರಿಂದ ನಿಮಗೂ ಕೂಡ ಹಣ ಉಳಿತಾಯ ಆಗುತ್ತೆ. ನಾಳೆ ಮನೆ ಕಟ್ಟೋಕ್ಕೋ, ಮಕ್ಕಳಿಗೆ ಮದುವೆ ಮಾಡೋದಕ್ಕೋ, ಎಜುಕೇಷನಿಗೋ ಯಾವುದಕ್ಕೋ ಒಂದಕ್ಕೆ ಉಪಯೋಗಗಳಾಗುತ್ತೆ. ಸೊ ನಿಮಗೆ ಹಣ ತಿಂಗಳ ಬರ್ತಾ ಇದ್ರೆ ನಿಮಗೆ ಹಿಡಿಯೋರೇ ಯಾರೂ ಇಲ್ವ, ಅದನ್ನು ನೀವು ಖರ್ಚು ಮಾಡ್ಕೊಳ್ತಾನೆ ಹೋಗ್ತೀರಾ. ಆದರೆ ನೀವು ಉಳಿಸ್ತಾ ಹೋದರೆ ಸಂಘಕ್ಕೆ ಪ್ರತಿ ವಾರ ಕಟ್ತಾ ಬಂದರೆ ಒಂದು 500 ರೂಪಾಯಿನೋ 300 ರೂಪಾಯಿನೋ ಈ ರೀತಿಯಾಗಿ ಪ್ರತಿ ವಾರ ಕಟ್ತಾ ಬಂದರೆ ಅದು ಸೇವಿಂಗ್ಸಿಗೆ ಹೋಗುತ್ತೆ. ಸೊ ಸೇವಿಂಗ್ಸ್ ಆಗಿ ಆ ಒಂದು ಹಣ ದೊಡ್ಡ ಮೊತ್ತದಲ್ಲಿ, ಅದಕ್ಕೆ ಬಡ್ಡಿ ಸೇರಿ ಕೂಡ ದೊಡ್ಡ ಮೊತ್ತದ ಹಣ ಆಗಿ ಉಳ್ಕೊಳ್ಳುತ್ತೆ. ಸೊ ನಿಮಗೆ ಅದು ಯಾವುದೋ ಒಂದು ಕಷ್ಟ ಕಾಲಕ್ಕೆ ಹೆಲ್ಪ್ ಆಗುತ್ತೆ ಅಂತೇಳ್ಬಿಟ್ಟು ಸರ್ಕಾರದ ಲೆಕ್ಕಾಚಾರ. ಓಕೆ, ಆದರೆ ಸ್ನೇಹಿತರೆ, ಈಗ ನಿಮಗೆ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆಯ ಹಣ ಸರಿಯಾಗಿ ನಿಮ್ಮ ಅಕೌಂಟಿಗೆ ಬಂದರೆ ನಿಮಗೆ ಕಟ್ಟೋದಕ್ಕೆ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗೋದಿಲ್ಲ. ಆದರೆ ಪ್ರತಿ ತಿಂಗಳು ಸರಿಯಾಗಿ ಅಕೌಂಟಿಗೆ ಹಣನೇ ಜಮಾ ಆಗ್ತಾ ಇಲ್ಲಲ್ಲ. ಕಳೆದ 2-3 ಕಂತಿನ ಹಣ ಇನ್ನೂ ಕೂಡ ಪೆಂಡಿಂಗ್ ಇದೆ. 21ನೇ ಕಂತಿನ ಹಣನೇ ಇನ್ನೂ ಕೂಡ ಬಂದಿಲ್ಲ. ಸೊ ಈ ರೀತಿ ಡಿಲೇ ಮಾಡ್ತಾ ಹೋದರೆ ಯಾರಾದರೂ ಕಟ್ಟೋದು ಎಲ್ಲಿಂದ? ಎಷ್ಟೋ ಮಹಿಳೆಯರು ಮನೆಯಲ್ಲೇ ಇರ್ತಾರೆ. ಸೊ ಕೆಲಸಕ್ಕೆ ಹೋಗೋದಿಲ್ಲ. ಅವರು ಡಿಪೆಂಡ್ ಆಗಿರೋದು ಯಾವುದು, ಈ 2,000 ರೂಪಾಯಿ ಬಂದ ತಕ್ಷಣ ಕಟ್ಟೋಣ ಅಂತೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಆದರೆ ಸಂಘದಲ್ಲಿ ಆ ರೀತಿ ಕೇಳ್ತಾರ, ನಿಮ್ಗೆ 2,000 ರೂಪಾಯಿ ಇನ್ನೂ ಬಂದಿಲ್ಲ, ಸೊ ಬಂದ ತಕ್ಷಣ ಕಟ್ಟಿ ಅಂತೇಳ್ಬಿಟ್ಟು ಹೇಳ್ತಾರೆ. ಈ ವಾರ ಕಟ್ಟಿಲ್ಲಲ್ಲ ಯಾಕೆ
ಅಂತ ಹೇಳ್ಬಿಟ್ಟು ಕ್ವಶನ್ ಕೇಳ್ತಾರೆ, ಪ್ರತಿಯೊಬ್ಬರು ಕೂಡ ಕೇಳ್ತಾರೆ. ಹಾಗೆಯೇ ನೀವು ಲೋನನ್ನು ತೆಗೆದುಕೊಂಡಿರ್ತೀರ, ಆ ಲೋನನ್ನು ಕಟ್ಟಬೇಕಂತ ಹೇಳಿದ್ರು ಕೂಡ ಈ ಒಂದು 2,000 ರೂಪಾಯಿ ಮೇಲೆ ಡಿಪೆಂಡ್ ಆಗಿರ್ತೀರ. 2,000 ರೂಪಾಯಿ ಬರುತ್ತೆ, ಈ ಲೋನಲ್ಲಿ ಇಲ್ಲಿ ಕಟ್ಟೋಣ ಅಂತೇಳ್ಬಿಟ್ಟು. ಲೋನ್ ಕಟ್ಟಿಲ್ಲ ಅಂತ ಹೇಳಿದ್ರೆ ನಿಮ್ಮ ಜೊತೆಗಿದ್ದವರು ಅದು ಸುಮ್ಮನೆ ಇರ್ತಾರೆ. ಅಂದರೆ ನಿಮ್ದು ಒಂದು ಟೀಮ್ ಇರುತ್ತಲ್ಲ, ಒಂದು 7-8 ಜನ 10 ಜನ ಒಂದು ಟೀಮ್ ಇರುತ್ತಲ್ಲ, ಆ ಟೀಮಲ್ಲಿ ಇರೋರು ನಿಮಗೆ ಶ್ಯೂರಿಟಿ ಹಾಕಿರ್ತಾರೆ. ಸಂಘದಿಂದ ಸಾಲ ಕೊಡೋ ಟೈಮಲ್ಲಿ ಅವರೆಲ್ಲರೂ ಶ್ಯೂರಿಟಿ ಹಾಕಿರ್ತಾರೆ. ಸೊ ಅವರು ಪ್ರೆಜರ್ ಹಾಕೋದಕ್ಕೆ ಶುರು ಮಾಡ್ತಾರೆ. ನೀವು ಕಟ್ಟಿಲ್ಲ ಅಂತ ಹೇಳಿದ್ರೆ ನೀವು ಏನಾದರೂ ಮಾಡಿ ಕಟ್ಟಿ, ಯಾವ ಚಿನ್ನ ಗಿನ್ನ ಏನಾದ್ರು ಅಡ ಇಟ್ಟಾದರೂ ಕಟ್ಟಿ, ಒಟ್ಟಿನಲ್ಲಿ ನೀವು ಕಟ್ಟಲೇಬೇಕು ಅಂತ ಹೇಳ್ಬಿಟ್ಟು ಇನ್ನುಳಿದಂಥ 9 ಜನರು ಕೂಡ ಪ್ರೆಷರ್ ಹಾಕೋದಕ್ಕೆ ಶುರು ಮಾಡ್ತಾರೆ. ಆಗ ನೀವೇನು ಮಾಡ್ತೀರಾ? ಏನು ಮಾಡೋದಕ್ಕೂ ಸಾಧ್ಯ ಆಗೋದಿಲ್ಲ. ಸೊ ಹಾಗಾಗಿ ಸಂಘ ಏನಾದರೂ ಕ್ರಿಯೇಟ್ ಮಾಡಿದ್ರಂತ ಹೇಳಿದ್ರೆ ಅದು ಒಳ್ಳೆಯದೇ, ಆದರೆ ಅದರಿಂದ ಅನುಕೂಲಗಳು ಇದೆ, ಅನನುಕೂಲಗಳು ಇದೆ. ಯಾಕಂತ ಹೇಳಿದ್ರೆ ನೀವು ಡಿಪೆಂಡ್ ಆಗಿರೋದೇ ಈ 2,000 ರೂಪಾಯಿ ಮೇಲೆ. ಸೊ 2,000 ರೂಪಾಯಿ ಮೇಲೆ ಡಿಪೆಂಡ್ ಆಗದೆ ಬೇರೆ ಕಡೆ ಕೆಲಸಕ್ಕೆ ಹೋಗ್ತಾ ಇರೋರಿಗೆ ಜಾಸ್ತಿ ಏನು ಸಮಸ್ಯೆಗಳಾಗೋದಿಲ್ಲ. ಬೇರೆ ಸಂಘಗಳಲ್ಲಿ ಏನು ಸಾಲ ತೆಗಿತೀರೋ, ಬೇರೆ ಸಂಘಗಳಿಗೆ ಏನು ದುಡ್ಡನ್ನು ಕಟ್ತಿರೋ ಅದೇ ರೀತಿಯಾಗಿ ಇದಕ್ಕೂ ಕೂಡ ಕಟ್ಬೋದು. ಬಟ್ ಇದ್ರ ಮೇಲೆ ಡಿಪೆಂಡ್ ಆಗಿದ್ದವರು, 2,000 ರೂಪಾಯಿ ಮೇಲೆ ಡಿಪೆಂಡ್ ಆಗಿದ್ದವರಿಗೆ ಜಾಸ್ತಿ ಎಫೆಕ್ಟ್ ಆಗುತ್ತೆ. ಸೊ ಹಾಗಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇದಿನ್ನೂ ಚಿಂತನೆಯಲ್ಲಿದೆ, ಈ ಗೃಹಲಕ್ಷ್ಮಿ ಸಂಘ ಅನ್ನೋದು ಜಸ್ಟ್ ಇನ್ನು ಚಿಂತನೆಯಲ್ಲಿದೆ. ಸೊ ಈ ಒಂದು ಚಿಂತನೆ ಕಾರ್ಯರೂಪಕ್ಕೆ ಬರಬೇಕಂತ ಹೇಳಿದ್ರೆ ನಿಮ್ಮ ಒಂದು ಅಭಿಪ್ರಾಯ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಮಾಡುವಂಥ ಕಾಮೆಂಟ್ಸಿಂದ ಸಾಕಷ್ಟು ಅದು ರೀಚ್ ಆಗುತ್ತೆ, ಸರ್ಕಾರಕ್ಕೆ ರೀಚ್ ಆಗುತ್ತೆ. ರೀಚ್ ಆದ ತಕ್ಷಣವೇ ಅವರು ಕೂಡ ನಮ್ಮ ಕಾಮೆಂಟ್ ಸೆಕ್ಷನಲ್ಲಿ ಎಷ್ಟು ಜನರು ಯಾವ ರೀತಿಯಾಗಿ ಪಾಸಿಟಿವ್ ಆಗಿ ಕಾಮೆಂಟ್ಸ್ ಮಾಡಿದಾರಾ, ನೆಗೆಟಿವ್ ಆಗಿ ಕಾಮೆಂಟ್ಸ್ ಮಾಡಿದಾರಾ ಅಂತ ಹೇಳ್ಬಿಟ್ಟು ಅನಾಲಿಸಿಸ್ ಮಾಡಿ ಸೊ ಅವರು ಕೂಡ ಒಂದು ನಿರ್ಧಾರ ಕೈಗೊಳ್ಳೋದಕ್ಕೆ ಈಸಿ ಆಗುತ್ತೆ. ಹಾಗಾಗಿ ಎಷ್ಟು ಜನರಾಗುತ್ತೋ ಅಷ್ಟು ಜನರು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ದಯವಿಟ್ಟು ಕಾಮೆಂಟ್ಸ್ ಮಾಡಿ. ಜೊತೆಗೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಕೇಳಿದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಈ ಒಂದು ಕ್ವಶನ್ನ ಮಾಧ್ಯಮದವರು ಕೇಳಿದರು. ಸೊ ಅವರು ಏನು ಉತ್ತರಿಸಿದ್ದಾರೆ ಅಂತ ಹೇಳಿದ್ರೆ ಈಗಾಗಲೇ ಹಣ ಬಿಡುಗಡೆ ಆಗ್ತಾ ಇದೆ. ಸೊ ಹಣಕಾಸು ಇಲಾಖೆ ಕಡೆಯಿಂದ ಹಣ ಬಿಡುಗಡೆ ಆಗಿದೆ, ಇನ್ನೇನು ಜನಗಳ ಅಕೌಂಟಿಗೆ ಹಣ ಜಮಾ ಆಗೋದು ಬಾಕಿ ಇದೆ. ಸೊ ಕೆಲವೇ ದಿನಗಳಲ್ಲಿ ಹಣ ಇನ್ನೇನು ಜಮಾ ಆಗತ್ತೆ, 21ನೇ ಕಂತಿನ ಹಣ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಸ್ನೇಹಿತರೆ. ಸದ್ಯದಲ್ಲೇ ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತಿನ ಹಣ ಜಮಾ ಆಗುತ್ತೆ. ಹಣ ಜಮಾ ಆದ ತಕ್ಷಣ ನಾನು ವಿಡಿಯೋ ಮಾಡಿ ತಿಳಿಸುವಂತ ಪ್ರಯತ್ನ ಮಾಡ್ತೀನಿ. ಸೊ ಹಾಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವರಿಗೂ ಕೂಡ ಈ ವಿಡಿಯೋದಿಂದ ಒಂದಿಷ್ಟು ಉಪಯೋಗ ಆಗಲಿ ಅಂತ ಹೇಳ್ತಾ, ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.